ಮಹಂತ ಸ್ವಾಮಿಗಳು ಚಿತ್ತರಗಿ ಸಂಸ್ಥಾನ ಮಠ ಇಳಕಲ್ ಶ್ರೀಗಳಿಂದ ಆಶೀರ್ವಚನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ವಾನ ಜ್ಞಾನ, ಗಜಜ್ಞಾನ, ಕುಕ್ಕುಟ ಜ್ಞಾನ ಎಂಬ ಜ್ಞಾನತ್ರಯಗಳೇನಾದವು ಕೂಡಲ ಸಂಗಮದೇವ, ನಿಮ್ಮ ನರಿಯದ ಜ್ಞಾನವೆಲ್ಲ ಅಜ್ಞಾನವೇ. ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವ ಸ್ವರೂಪರಾದ ಪರಮ ಪೂಜ್ಯ ದೊಡ್ಡಪ್ಪಗಳವರ ಪಾದಾರ ವಿಂಗಗಳಲ್ಲಿ ಭಕ್ತಿ ಪುರಸರವಾಗಿ ಪಡಮಟ್ಟು ಅಖಿಲ ಕರ್ನಾಟಕ ವೀರಶೈವ ಲಿಂಗಾಯತ ಹಂಡೆ ವಜೀರ್ ಸಮಾಜ ಹಾಗೂ ಚಾಲುಕ್ಯ ಸಂಸ್ಕೃತ ಅಧ್ಯಯನಪೀಠ ಕಲಬುರಗಿ ಅವರ ಸಹಯೋಗದಲ್ಲಿ ನಡೆದಂಥ ಈ ಬೃಹತ್ ಸಮಾವೇಶ ಹಂಡೆ ವಜೀರ್ ಅರಸು ಮನೆತನಗಳ ವಿಚಾರ ಸಂಕಿರಣವನ್ನು ಈ ಕಾರ್ಯಕ್ರಮ ಉದ್ಘಾಟನೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಪರಮ ಪೂಜ್ಯರು ಆತ್ಮೀಯರಾದ ಜಗದ್ಗುರು ಕೊಟ್ಟೂರು ಬಸವಲಿಂಗ ಮಹಾಸ್ವಾಮೀಜಿಯವರ ಪವಿತ್ರ ಶ್ರೀ ಚರಣೆಯಲ್ಲಿ ಭಕ್ತಿಯಿಂದ ನಮಿಸುತ್ತಾ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಪರಮ ಪೂಜ್ಯರು ಅನುಭಾವಿಗಳು, ಈ ನಾಡಿನ ಶ್ರೇಷ್ಠ ಚಿಂತಕರಾದಂಥ ಪರಮ ಪೂಜ್ಯ ಜಗದ್ಗುರು ವೀರಭದ್ರ ಚನ್ನಮಲ್ಲ ಮಹಾಸ್ವಾಮೀಜಿಯವರ ಪವಿತ್ರ ಶ್ರೀ ಚರಣೆಯಲ್ಲಿ ಭಕ್ತಿಯಿಂದ ನಮಿಸುತ್ತಾ ನಮ್ಮ ಪರಮ ಪೂಜ್ಯ ಸತ್ಯಪ್ಪಗಳವರ ಶ್ರೀ ಚರಣೆಯಲ್ಲಿ ಭಕ್ತಿಯಿಂದ ಶರಣೆಂದು ಈ ಸಮಾಜದ ಅಧ್ಯಕ್ಷರಾದಂಥ ಹಂಡೆ ವಜೀರ್ ಸಮಾಜದ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಎಸ್ ಪಾಟೀಲ್ ಶರಣರಲ್ಲಿ, ಈ ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಗಳಾದಂಥ ಸನ್ಮಾನ್ಯ ನಮ್ಮ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಕ್ರಿಯಾಶೀಲ ಕಾರ್ಯಾಧ್ಯಕ್ಷರು ಹಾಗೂ ಶಾಸಕರಾದಂಥ ಶ್ರೀಯುತ ಡಾಕ್ಟರ್ ವೀರಣ್ಣ ಚರಂತಿಮಠ ಶರಣರಲ್ಲಿ, ಹಾಗೂ ನಮ್ಮ ಜೆ.ಎನ್. ಪಾಟೀಲ್ ಶರಣರಲ್ಲಿ, ರುದ್ರಗೌಡರು ಪಾಟೀಲ್ ಶರಣರಲ್ಲಿ, ಮತ್ತು ಶ್ರೀ ಮಂಜುಳಾ ತಾಯಿಯವರಲ್ಲಿ, ಮತ್ತು ನಮ್ಮ ಕೊಂಡಾರೆಡ್ಡಿ ಗುರುಗಳಲ್ಲಿ, ಡಾಕ್ಟರ್ ವಿಜಯಕುಮಾರ್ ಕಟ್ಟಿಗೆಹಳ್ಳಿ ಮಠರಲ್ಲಿ, ಡಿ.ಎನ್. ಪಾಟೀಲ್ ಸರಲ್ಲಿ, ಎಸ್.ಸಿ. ಪಾಟೀಲ್ ಸರಲ್ಲಿ, ಇಲ್ಲಿ ನೆರೆದ ಎಲ್ಲ ಪೂಜ್ಯ ಶರಣ ತಂದೆ ತಾಯಿಗಳಲ್ಲಿ ಭಕ್ತಿಯ ಶರಣಾರ್ಥಿಗಳು. ಈಗ ಸಮಯ ಆಗೈತಿ, ಅದಕ್ಕೆ ಅವ್ರಿಗೆಲ್ಲ ಡೆಸಿಗ್ನೇಷನ್ ಹೇಳಿ ನಾನು ದಯವಿಟ್ಟು ಕ್ಷಮ ಮಾಡಿರಿ. ಇವತ್ತು ಹಂಡೆ ವಜೀರ್ ಸಮಾಜದ ಕುರಿತು ಇವತ್ತು ವಿಚಾರ ಸಂಕಿರಣ ಐತಿ. ಅದರಲ್ಲಿ ಅರಸು ಮನೆತನಗಳ ವಿಚಾರ ಸಂಕಿರಣ ಪ್ರಮುಖವಾಗಿ ಇವತ್ತಿನ ವಿಷಯ ಆಗಿದೆ. ಇದು ಹಂಡೆ ವಜೀರ್ ಸಮಾಜ ಅನ್ನೋದು ವೀರಶೈವ ಲಿಂಗಾಯತ ಸಮಾಜ ಪ್ರಮುಖ ಒಂದು ಅಂಗ ಸಮಾಜ ಇದೆ. ಅಂದರೆ ಇದೆಲ್ಲವೂ ಲಿಂಗಾಯತ ಸಮಾಜನೇ. ಇವತ್ತು ಲಿಂಗಾಯತ ಸಮಾಜ, ವೀರಶೈವ ಲಿಂಗಾಯತ ಭಾಳ ದೊಡ್ಡದಾದಂಥ ಒಂದು ಸಮಾಜ, ಎಲ್ಲರನ್ನೂ ಸೇರಿದ್ದಿದ್ದು ಭಾರತ ಇದ್ದಂಗೆ. ಎಲ್ಲ ರಾಜ್ಯಗಳನ್ನು ಸೇರಿಸಿ ಒಂದು ಭಾರತ ಹೆಂಗಾಕತಿ, ಹಂಗೆ ಎಲ್ಲ ರಾಜ್ಯಗಳೆಲ್ಲ ಕರ್ನಾಟಕ ಎಲ್ಲ ರಾಜ್ಯಗಳಿವೆ. ಹಂಗೆ ಎಲ್ಲರನ್ನೂ ಸೇರಿಸಿದ್ರೆ ಹೆಂಗಂದು ಭಾರತ ಆಗತಿ. ಹಂಗೆ ನಮ್ಮ ಭಾರತದಲ್ಲಿ ಅನೇಕ ರಾಜ್ಯಗಳು, ಹಂಗೆ ನಮ್ಮ ಧರ್ಮದಲ್ಲಿ ಅನೇಕ ಉಪಪಂಗಡಗಳದಾವೆ, ಉಪಜಾತಿಗಳದಾವೆ. ಅದರಲ್ಲಿ ಹಂಡೆ ವಜೀರ್ ಸಮಾಜ ಅನ್ನೋದು ಕೂಡ ಒಂದು ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಒಂದು ಉಪಜಾತಿ. ಅದಕ್ಕಾಗಿ ಇದು ಒಂದೊಂದು ರಾಜ್ಯ ಒಂದೊಂದು ಕಡೆ ಹೊಡ್ಕೊಂಡೋದ್ರೆ ಭಾರತ ಎಲ್ಲಿರ್ತೈತಿ. ಹಂಗೆ ನಮ್ಮದೆಲ್ಲ ಸಂಸ್ಕೃತಿ ಅಂತಂದರೆ ಲಿಂಗವಂತ ಸಂಸ್ಕೃತಿ, ಅಂಗದ ಮೇಲೆ ಲಿಂಗವನ್ನು ಕಟ್ಟಿಕೊಂಡಂಥ ಒಂದು ಸಂಸ್ಕೃತಿ ಇದೆ, ಒಂದು ಮೂಲ ಸಂಸ್ಕೃತಿ. ಈ ಜಾತಿ ಭೇದಗಳು ಹೆಂಗಾದವು ಅಂತಂದ್ರೆ, ಈ ಒಂದು ಕಾಯಕದ ಮೇಲೆ, ಉದ್ಯೋಗದ ಮೇಲೆ ಅಂತ ಇವು ಸೃಷ್ಟಿಯಾದವು. ಆದರೆ ಉದ್ಯೋಗನೇ ಒಂದು ಜಾತಿ ಅಲ್ಲ. ಈ ಕುಂಬಾರ ಸಮಾಜ ಕುಂಬಾರಿಕೆ ಮಾಡ್ತಾರ ಅಂತ ತಿಳ್ಕೊಂಡೇಳಿ ಕುಂಬಾರ ಅಂತಾರೆ ಅವ್ರಿಗೆ. ಉದ್ಯೋಗವೇ ಒಂದು ಜಾತಿ ಅಲ್ಲ. ಉದ್ಯೋಗದ ಮೇಲಿಂತ್ರ ನಾವು ಜಾತಿಯನ್ನ ಬರ್ಬರ್ತಾ ಸೃಷ್ಟಿಯಾದವು. ಹಂಗೆ ಹಂಡೆ ವಜೀರ್ ಸಮಾಜದ ಉದ್ಯೋಗ ಏನಂದ್ರೆ ಕೃಷಿ ಪ್ರಧಾನ ಸಮಾಜದ್ದು. ನನ್ನ ಅಲ್ಪಜ್ಞಾನಕ್ಕೆ ನೆಲಕಿದ್ದಂದ್ರೆ ಅತ್ಯಂತ ಕೃಷಿ ಪ್ರಧಾನ ಸಮಾಜ ಮತ್ತು ಬಹಳ ದಯಾವಂತ ಸಮಾಜ ಮತ್ತು ದಾಸೋಹದ ಸಮಾಜ. ಅದರ ಜೊತೆಗೆ ಕೃಷಿಯನ್ನೇ ಕಾಯಕವನ್ನು ಮಾಡಿಕೊಂಡಂಥ ಸಮಾಜ. ಅದ್ರ ಜೊತೆಗೆ ಇನ್ನೊಂದು ಇದು ಕಾಯಕವನ್ನು ಮಾಡ್ತಿತ್ತು. ಏನು ಕಾಯಕ ಅಂತಂದ್ರೆ ಗ್ರಾಮವನ್ನು ರಕ್ಷಣೆ ಮಾಡುವಂಥ ಕಾಯಕವನ್ನು ಮಾಡ್ತಿದ್ರು. ಪ್ರಜೆಗಳ ಹಿತವನ್ನು, ಗ್ರಾಮದಲ್ಲಿರ್ತಕ್ಕಂಥ ಅನೇಕ ಜನರಿಗೆ ಏನೋ ಕುಂದು ಕೊರತೆಗಳಾದರೆ, ತೊಂದರೆ ಆದರೆ, ಕಷ್ಟ ಆದರೆ ಈ ಸಮಾಜದ ವ್ಯಕ್ತಿ ಅವ್ರಿಗೆಲ್ಲ ಕಷ್ಟಗಳನ್ನು ನಿವಾರಣೆ ಮಾಡ್ತಕ್ಕಂಥ, ಅವ್ರಿಗೆ ಯಾವುದೇ ಜಾತಿಯರಿರಲಿ, ಅವರು ಆ ಗ್ರಾಮದಲ್ಲಿ ಯಾವುದೇ ಜಾತಿಯವರು ಇರಲಿ, ಆ ಎಲ್ಲ ಜಾತಿಯವರ ನೋವುಗಳನ್ನು ನಿವಾರಣೆ ಮಾಡಿ ಅವರಿಗೆ ಸಂತಸವನ್ನುಂಟು ಮಾಡತಕ್ಕಂಥ ಒಂದು ಮಹಾ ಕಾರ್ಯವನ್ನು, ಗ್ರಾಮದ ಹಿತವನ್ನು ಕಾಪಾಡುವಂಥ ಒಬ್ಬ ಅತ್ಯುನ್ನತ ದಯಾವಂತ ಸಮಾಜದವರಿಗೆ. ಅದಕ್ಕಾಗಿ ಇವ್ರಿಗೆ ಏನಾಯ್ತು ಅಂತಂದ್ರೆ ಆಡಳಿತ ವಿಭಾಗ ಬಂತು.
ಆ ಆಡಳಿತ ವಿಭಾಗದಿಂದ ಅರಸು ಮನೆತನ ಹುಟ್ಟುಕೊಂಡು ಒಂದಿಷ್ಟು ಗ್ರಾಮಕ್ಕೆ ಅವರು ಆಡಳಿತ ಮಾಡಕತ್ತಾಗಲ್ಲ, ಆ ಗ್ರಾಮದ ಮೇಲೆ ಯಾರಾದರೂ ತೊಂದರೆ ಕೊಟ್ಟಾಗ ಇವರು ವೀರಾವೇಶದಿಂದ ಹೋರಾಡಿ ಗ್ರಾಮವನ್ನು ರಕ್ಷಣೆ ಮಾಡ್ತಿದ್ರು. ಮುಂದೆ ಅದೇ ಒಂದು ಸಾಮ್ರಾಜ್ಯ ಆಗಿ ಸ್ಥಾಪನೆ ಆಯಿತು. ಮುಂದೆ ದೊಡ್ಡ ದೊಡ್ಡ ಸಾಮ್ರಾಜ್ಯಾಧಿಪತಿಗಳು ಈ ಸಮಾಜದಲ್ಲಿ ಆಗಿ ಹೋದರು. ಆದರೂ ಹುಟ್ಟಿದ ದಂಡೆ ವಜ್ರ ಸಮಾಜದಲ್ಲಿ ಆದರೂ ಕೂಡ ರಕ್ಷಣೆ ಮಾಡೋದು, ಹಿತವನ್ನು ಕಾಪಾಡೋದು, ಎಲ್ಲ ವರ್ಗದ ಸಮಾಜದವರನ್ನು ಎಲ್ಲರನ್ನೂ ತನ್ನ ಮಕ್ಕಳಂತೆ ನೋಡುವಂಥ ಒಂದು ಮನೋಭಾವದ ಒಂದು ಅರಸ ಮನೆತನಗಳು ಆಗಿ ಹೋಗಿದ್ದಾವೆ. ಅದಕ್ಕಾಗಿ ಅವತ್ತಿನ ಅರಸರುಗಳಿಗೆ, ಹಂಡೆ ವಜ್ರ ಸಮಾಜ ಅರಸರುಗಳಿಗೆ ಎಲ್ಲ ಸಮಾಜದ ವ್ಯಕ್ತಿಗಳು ಕೂಡ ಬೆಂಬಲವನ್ನು ಕೊಟ್ಟು ಅವರನ್ನ ಗೌರವಿಸ್ತಿದ್ರು. ಯಾಕಂದ್ರೆ ಅವರ ಒಂದು ಮನೋಭಾವ ಏನಂದ್ರೆ ಎಲ್ಲರನ್ನೂ ತನ್ನ ಮಕ್ಕಳಂತೆ ನೋಡಿಕೊಳ್ಳುವಂತ ಮನೋಭಾವ ಅವತ್ತಿನ ಅರಸ ಮನೆತನದಲ್ಲಿ, ಹಂಡೆ ವಜ್ರ ಅರಸ ಮನೆತನದಲ್ಲಿ ಇತ್ತು. ಅದಕ್ಕಾಗಿ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಹಿಂಗ ಎಕ್ಸ್ಟೆನ್ಷನ್ ನೇಚರ್ ಇದ್ದೇ ಇರ್ತೈತೆ. ಅದು ಒಂದು ಸಾಮ್ರಾಜ್ಯ ಆತಂದ್ರೆ ಇನ್ನೊಂದು ಸಾಮ್ರಾಜ್ಯ ಅಧಿಪತಿ ದಂಡೆತ್ತಿ ಬಂದಾಗ ಸೋಲಿಸುವುದು ಒಂದು ಕರ್ತವ್ಯ ಇರ್ತದೆ ಅದು. ಅದಕ್ಕಾಗಿ ಎದುರುಗಡೆ ಬಂದಂಥವ್ರನ್ನ, ಯುದ್ಧಕ್ಕೆ ಬಂದವರೆಲ್ಲ ಸೋಲಿಸಿದ ಮೇಲೆ ಇವರು ಮತ್ತಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ಕೇರಳದಲ್ಲಿ ಅಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು. ಮೂಲ ಸಂಸ್ಕೃತಿ ಅಂದ್ರೆ ಇದು ಕನ್ನಡ ಸಂಸ್ಕೃತಿನೇ ಇದೆ, ಇಲ್ಲೇ ಕನ್ನಡ ಸಂಸ್ಕೃತಿನೇ ಇದು. ಆದರೆ ಅದು ಎಕ್ಸ್ಟೆನ್ಷನ್ ಮಾಡ್ತಾ 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 ಇವರೆಲ್ಲರೂ ಎಲ್ಲಿ ನೆಲೆಸಿದ್ರು ಅಂದ್ರೆ ಕೇರಳ, ಆಂಧ್ರ, ಮಹಾರಾಷ್ಟ್ರ, ತಮಿಳುನಾಡಲ್ಲೆಲ್ಲ ಹೋಗಿ ಸಾಮ್ರಾಜ್ಯಗಳನ್ನು ಸ್ಥಾಪನೆ ಮಾಡಿದ್ರು. ಅದಕ್ಕಾಗಿ ಇವತ್ತು ಅವರ ಮೂಲ ಕಾಯಕ ಕೃಷಿ ಆದರೂ ಕೂಡ ರಕ್ಷಣೆ ಮಾಡೋದು, ಗ್ರಾಮವನ್ನ, ರಾಜ್ಯವನ್ನ, ಪ್ರಜೆಗಳ ಕಷ್ಟವನ್ನು ನಿವಾರಣೆ ಮಾಡುವಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದಂಥವರು ಹಂಡೆ ವಜ್ರ ಸಮಾಜರು. ಹಿಂಗಾಗಿ ಅರಸು ಮನೆತನಗಳೇ ಜಾಸ್ತಿ ಆದರು. ಗ್ರಾಮದಲ್ಲಿ ಅವರೆಲ್ಲರೂ ಒಡೆಯರಾದರು. ಗ್ರಾಮದಲ್ಲಿ ಎಲ್ಲರೂ ಅವರು ಒಡೆಯರೇ ಅವರು. ಯಾಕಂತಂದ್ರೆ ಎಲ್ಲ ರಕ್ಷಣೆ ಮಾಡತಕ್ಕಂಥ ಮನೋಭಾವ ಇರುವುದರಿಂದ ಎಲ್ಲ ಜನಾಂಗದವರು ಅವರು ಒಡೆಯತನದ ರಕ್ಷಣೆಯ ಭಾರವನ್ನು ಅವರಿಗೆ ಕೊಟ್ಟರು, ಕಷ್ಟ ನಷ್ಟಗಳನ್ನು. ಹೀಗಾದ್ರೂ ಕೂಡ ಇವತ್ತಿಗೂ ಕೂಡ ಅವರಿಗೆ ಗೌಡ್ರಂತಾರೆ, ಪಾಟೀಲ್ರಂತಾರೆ. ಯಾಕಂತಂದ್ರೆ ಅವರಿಗೆ ರಕ್ಷಣೆ ಮಾಡುವಂತ, ಎಲ್ಲ ಜನಾಂಗನೂ ರಕ್ಷಣೆ ಮಾಡುವಂತ ಒಂದು ಮನೋಭಾವದವರು. ಅದಕ್ಕಾಗಿ ಈ ಒಂದು ಸಂಸ್ಕೃತಿ ಬೆಳೆದು ಬಂದತಿ. ಅದಕ್ಕಾಗಿ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಲಿಂಗವಂತ ಸಂಸ್ಕೃತಿಯವರು, ಅಂಗದ ಮೇಲೆ ಲಿಂಗವನ್ನ ಕಟ್ಟಿಕೊಂಡಂತಹ ಸಂಸ್ಕೃತಿಯವರು. ಎಲ್ಲ ಅರಸರು ತಲೆ ಮೇಲೆ ಹಣೆ ಮೇಲೆ ವಿಭೂತಿ ಹಚ್ಚಾರು, ಕೊಳ ಲಿಂಗ ಕಟ್ಟಾರು. ಅಷ್ಟು ಅರಸರು, ಎಲ್ಲ ಅರಸರು ಏನು ಅರಸರು ಆಗೋದ್ರೆ ಹಂಡೆ ವಜ್ರ ಅರಸರು ಅಷ್ಟು ಕೊಳ್ಳ ಲಿಂಗ ಕಟ್ಟಾರ, ಹಣೆ ಮೇಲೆ ವಿಭೂತಿ ಹಚ್ಚಾರ ಅವರು. ನೀವು ಎಷ್ಟು ಮಂದಿ ಲಿಂಗ ಕಟ್ಟಿರಿ ತೋರಿಸ್ರಿ ನೋಡೋಣ. ಕೆಲವು ಮಂದಿ ಇಲ್ಲ. ಕೆಲವೊಂದು ಅವ್ವಾರು ಒಂದಿಷ್ಟು 4 ಮಂದಿ, ಉಳಿದವ್ರು ಇಲ್ಲ. ಅದಕ್ಕೆ ಏನಿದು, ನಾವು ಆಸ್ತಿಯನ್ನ ಟ್ರಾನ್ಸ್ಫರ್ ಮಾಡ್ತೀವಿ, ಮಕ್ಕಳಿಗೆಲ್ಲ ಆಸ್ತಿ ಟ್ರಾನ್ಸ್ಫರ್ ಮಾಡ್ತೀವಿ. ಆಸ್ತಿ ಟ್ರಾನ್ಸ್ಫರ್ ಮಾಡೋದು ಮುಖ್ಯ ಅಲ್ಲ. ಆಸ್ತಿ ಇರ್ತತಿ ಹೋಗ್ತತಿ, ಅದು ಪ್ರಾಪರ್ಟಿ, ಅದು ಪರ್ಮನೆಂಟ್ ಅಲ್ಲ. ಅದು ಆಸ್ತಿ ಹೋಗ್ತತಿ ಇರ್ತತಿ, ಮತ್ತೆ ಗಳಿಸ್ಬೋದು, ಕಳಿಬಹುದು. ಆಸ್ತಿನೇ ಮುಖ್ಯ ಅಲ್ಲ, ಸಂಸ್ಕೃತಿ ಮುಖ್ಯ. ಅದಕ್ಕಾಗಿ ನಮ್ಮ ಮಕ್ಕಳಿಗೆ ಸಂಸ್ಕೃತಿಯನ್ನು ಕೂಡ ಟ್ರಾನ್ಸ್ಫರ್ ಮಾಡಬೇಕು. ಇದ್ರ ಬಗ್ಗೆ ಬಹಳ ಲಕ್ಷ್ಯ ಇರಲಿ. ಇದನ್ನು ನಾವು ಏನಾದರೂ ಕಳ್ಕೊಂಡ್ವಿ ಅಂತಂತಂದ್ರೆ ಇಡೀ ನಮ್ಮ ಸಮಾಜದ ಅಸ್ತಿತ್ವವೇ ಹೋಗಿಬಿಡ್ತೈತಿ. ಮತ್ತು ನಾವು ಯಾರೋ ಏನೋ ಗೊತ್ತಾಗಂಗಿಲ್ಲ. ದೊಡ್ಡ ಹೊಳಿ ಹರಿದು ಬಿಡಾಕತೈತಿ, ದೊಡ್ಡ ಹೊಳಿ ಹರಿಯಾಕತೈತಿ. ಅದ್ರಾಗ ನಾವು ಕೊಚ್ಕೊಂಡು ಹೋದ್ವಿ ಅಂತಂದ್ರೆ ಯಾವುದು ನಮ್ದು ಗೊತ್ತಾಗಂಗಿಲ್ಲ. ಅದಕ್ಕಾಗಿ ಮಕ್ಕಳಿಗೆ ಈ ಲಿಂಗವಂತ ಸಂಸ್ಕೃತಿಯನ್ನ ಟ್ರಾನ್ಸ್ಫರ್ ಮಾಡ್ರಿ. ಅದಕ್ಕಾಗಿ ಎಲ್ಲರ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಲಿಂಗ ಕಟ್ಕೋಬೇಕು. ಲಿಂಗ ಪೂಜೆ ಇಲ್ಲದ ಊಟ ಮಾಡಬೇಡ್ರಿ. ಹಣಿಮ್ಯಾಗ ವಿಭೂತಿ ಇಲ್ಲದ ಊಟ ಮಾಡ್ಕೋಬೇಡ್ರಿ. ಸಾಯಂಕಾಲ ಮುಖ ತೊಳ್ಕೊಂಡು ಮುಖ ತೊಳ್ಕೊಂಡು ಹಣಿಮ್ಯಾಗ ವಿಭೂತಿ ಹಚ್ಕೊಂಡು ಪೂಜೆ ಪ್ರಸಾದ ಕೊಂಡ್ರಿ. ಪ್ರಸಾದ ತೊಟ್ಟಿಯೊಳಗೆ ಒಂದಗಳನ್ನ ಬಿಡಬೇಡ್ರಿ, ಒಂದಗಳನ್ನ ಕೆಡಿಸ್ಬೇಡ್ರಿ. ಇದು ಸಂಸ್ಕೃತಿ ಐತಿ. ಯಾವುದು ಲಿಂಗಾಯತ ಸಂಸ್ಕೃತಿ ಐತಿ. ಇದನ್ನ 12ನೇ ಶತಮಾನದಲ್ಲಿ ಬಸವಣ್ಣವ್ರ ಕಾಲಕ್ಕೆ, ಇದು ಹಂಡೆ ವಜ್ರ ಸಮಾಜ ಬಸವಣ್ಣವ್ರ ಕಾಲಕ್ಕಿಂತಲೂ 300 ವರ್ಷದಲ್ಲಿ ಇದು ಇತಿಹಾಸ ಸಿಕ್ಕರಿಸೈತೆ. 12ನೇ ಶತಮಾನದಲ್ಲಿ ಬಂದಂತ ಒಂದು ಕ್ರಾಂತಿಯಲ್ಲಿ ಎಲ್ಲರೂ ಕೂಡ ಅಂಗದ ಮೇಲೆ ಲಿಂಗ ಕಟ್ಟುಕೊಂಡಂತ ಸಂಸ್ಕೃತಿಗೆ ಒಳಗಡೆ ಆದರು. ಅದಕ್ಕಾಗಿ ಲಿಂಗವಂತ ಸಂಸ್ಕೃತಿ ಅಂತಂದ್ರೆ ಹಣೆ ಮೇಲೆ ಭಸ್ಮ, ಕೊರಳ ಲಿಂಗ. ಆಂಧ್ರ ಪ್ರಸಾದ ತಟ್ಟೆಯಲ್ಲಿ ನೀವು 5 ಸ್ಟಾರ್ ಹೋಟೆಲ್ನಾಗ ಹೋಗಿ ಊಟ ಮಾಡ್ರಿ. ಆದ್ರೆ ಅಲ್ಲಿನೂ ಕೂಡ ಆ ಒಂದು ಅವಕಾಶ ನಿಮಗೆ ಸಿಗಲಿ, ಅಂತ ಒಂದು ಸೌಭಾಗ್ಯ ಸಿಗಲಿ. ಅಲ್ಲಿ ಕೂಡ ಪ್ರಸಾದ ತಟ್ಟೆಯಲ್ಲಿ ಒಂದಗಳನ್ನ ಚೆಲ್ಲಬಾರದು, ಒಂದಗಳನ್ನ ಕೆಡಿಸಬಾರದು. ಈ ಒಂದು ಸಂಸ್ಕೃತಿ, ಲಿಂಗವಂತ ಸಂಸ್ಕೃತಿ, ಅಂಗದ ಮೇಲೆ ಲಿಂಗವನ್ನು ಕಟ್ಟಿಕೊಂಡಂದ್ರೆ ಇದೊಂದು ಸಂಸ್ಕೃತಿ ಐತಿ ಇದೊಂದು. ಅದಕ್ಕೆ ಎಲ್ಲಿ ಪ್ರಸಾದವನ್ನೇ ಕೆಡಿಸಬಾರದು. ಎರಡನೇದಂತಂದ್ರೆ ಅಂಗದ ಮೇಲೆ ಲಿಂಗ ಇರಬೇಕು. ಮೂರನೇದು ಯಾವತ್ತೂ ಹಣೆ ಮೇಲೆ ಭಸ್ಮ ಇರಬೇಕು. ಮತ್ತು ಕಾಯಕವನ್ನು ನಿಷ್ಠೆಯಿಂದ ಮಾಡುವಂಥ ಕಾಯಕ ಜೀವಿಗಳು. ಅದರಲ್ಲಿ ಎಷ್ಟೋ ಜನ ಹೊಲ ಮಾರಿ ಸಿಟಿ ಸೇರಕತ್ತಾರ. ಅದಕ್ಕೆ ದಯವಿಟ್ಟು ಹೊಲ ಮಾರಿದ್ರೆ ಮುಂದೆ ಹೊಲ ಸಿಗಂಗಿಲ್ಲ. ಇದು ಕೃಷಿ ಪ್ರಧಾನವಾದಂಥ ಸಮಾಜ. ಇದು ಅತ್ಯಂತ ಅದ್ಭುತವಾದ ಕೃಷಿ, ಎಲ್ಲರಿಗೂ ಅನ್ನ ಹಾಕುವಂಥ ಸಮಾಜ ಇದು.
ಇವರ ಹೊಲ ಮಾರ್ಕೊಂಡು ಸಿಟಿ ಸೇರಿಬಿಟ್ರ ಮುಂದೆ ಮಾಡೋರು ಯಾರು? ಅದಕ್ಕಾಗಿ ಯಾವುದೇ ಮನೆತನದವರು ನಿಮ್ಮ ಹೊಲ ಮಾರಬೇಡ್ರಿ. ನೀವು ಎಲ್ಲೆಲ್ಲಿ ಹೊಲ, ಇಲ್ಲಿ ಹೊಲ ಮಾರಿ ಇನ್ನೊಂದು ಊರಾಗ ಹೊಲ ತಗೋರಿ. ನೀವು ಸಿಟಿ ಒಳಗೆ ಹೊಲ ತಗೊಳ್ರಿ. ಸಿಟಿ ಮಾರಿ ಮತ್ತು ಕಾಂಪ್ಲೆಕ್ಸ್ ಕಟ್ಟಿಸ್ಕೊಂಡು ಬಾಡಿಗೆಗೆ ನಿಂದ್ರಕ್ಕೆ ಹೋಗಬೇಡ್ರಿ. ಅದಕ್ಕಾಗಿ ಇದೊಂದು ಸಂಸ್ಕೃತಿ ಐತಿ, ಕೃಷಿ ಪ್ರಧಾನ ಸಂಸ್ಕೃತಿ. ಅದಕ್ಕಾಗಿ ಯಾವಾಗಲೂ ಕೂಡ ಒಂದು ಕೃಷಿ ಮಾಡಿ, ಕೃಷಿಯಲ್ಲಿ ಅದನ್ನು ಬೆಳಿತಕ್ಕಂಥ, ಅದನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಸಂಸ್ಕೃತಿಯನ್ನು ಕೂಡ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕಾಗತ್ತೆ ಅಂತ ನನ್ನ ಅಭಿಪ್ರಾಯ. ಉದ್ಯೋಗ ಮಾಡ್ರಿ, ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಕಟ್ಟಿಸ್ರಿ, ಎಲ್ಲನೂ ಮಾಡ್ರಿ, ಎಲ್ಲನೂ ಆಡಳಿತ ಮಾಡ್ರಿ, ರಾಜಕೀಯ ಮಾಡಿ, ಎಲ್ಲನೂ ಮಾಡ್ರಿ. ಅದ್ರ ಜೊತೆಗೆ ಕೃಷಿ ಬಿಡಬೇಡ್ರಿ, ಅದು ಮೂಲ ವಸ್ತು ಅದು. ಅದಕ್ಕಾಗಿ ಅದ್ರ ಕಡೆ ಲಕ್ಷ್ಯ ಕೊಡಬೇಕು. ಇನ್ನು ಎರಡನೇದಂತಂದ್ರೆ ದಾಸೋಹ ಸಂಸ್ಕೃತಿ. ಈ ಸಮಾಜದ ದಾಸೋಹ ಸಂಸ್ಕೃತಿ ಇದು ಅದ್ಭುತವಾದಂಥ ಸಂಸ್ಕೃತಿ. ಗ್ರಾಮಾಧಿಪತಿ ಯಾವಾಗಲೂ ಹಂಡೆವಜರು ಸಮಾಜದವ್ರು ಇರ್ತಿದ್ರು. ಗ್ರಾಮಾಧಿಪತಿಗಳವರು ಗ್ರಾಮವನ್ನು ಎಲ್ಲವನ್ನು ರಕ್ಷಣೆ ಮಾಡ್ತಿದ್ರು. ಅವ್ರ ಮೂಲ ಕರ್ತವ್ಯ ಏನಾಗಿತ್ತಂದ್ರೆ ಆ ಗ್ರಾಮದ ಯಜಮಾನ, ಒಡೆಯ, ಅವ್ರು ಏನ್ ಮಾಡ್ತಿದ್ರ, ರಾತ್ರಿ ಊಟ ಮಾಡೋ ಕಾಲಕ್ಕೆ 8 ಗಂಟೆಗೆ ಊಟ ಮಾಡೋ ಕಾಲಕ್ಕೆ ಆತ ಗ್ರಾಮಾಧಿಪತಿ ಯಜಮಾನ ಎಂದೂ ತಾವು ಊಟ ಮಾಡ್ತಿದ್ದಿಲ್ಲ. ಅವ ಊರೆಲ್ಲ ಅಡ್ಡಾಡ್ಸ್ಕೊಂಡ್ ಬರ್ತಿದ್ದ, ಒಬ್ರನ್ನ ಕಳಿಸಿ, ಊರಾಗ ಯಾರು ಗುಡಿಯಾಗ ಉಪವಾಸ ಅದಾರ ನೋಡಪ್ಪ, ಮನೆಯಾಗ ಯಾರು ಉಪವಾಸ ಅದಾರ ನೋಡಪ್ಪ. ಇಡೀ ಗ್ರಾಮವನ್ನ ಒಂದು 15-20 ನಿಮಿಷ ಅಡ್ಡಾಡ್ಕೊಂಡ್ ಬರ್ತಿದ್ದೆ, ಯಾರು ಉಪವಾಸ ಅದಿರೇನ್ರಿ ಅಂತ ಕೇಳ್ತಿದ್ರು ಅವ್ರು. ಎಂತ ದಯಾವಂತರವ್ರು. ಅದಕ್ಕಾಗಿ ಅವ್ರು ಯಾರು ಉಪವಾಸ ಇಲ್ಲ, ಉಪವಾಸ ಇದ್ದಾದಿದ್ರೆ ಊಟ ಮಾಡಿಲ್ಲ ಅಂದ್ರೆ ಮನೆಗೆ ಕರ್ಕೊಂಡ್ಬರ್ಬೇಕು. ಅವ್ರ ಮನೆಗೆ ಕರ್ಕೊಂಬಂದು ಆ ಯಜಮಾನ ಅವ್ರನ್ನ ಊಟ ಮಾಡಿಸಿ ಆಮೇಲೆ ತಾ ಊಟ ಮಾಡ್ತಿದ್ದ. ತಾನೆಂದೂ ಮೊದಲು ಊಟ ಮಾಡ್ತಿದ್ದಿಲ್ಲ. ಇದು ಒಂದು ಸಂಸ್ಕೃತಿ, ಇದು ದಾಸೋಹ ಸಂಸ್ಕೃತಿ. ಇದು ಈ ಸಮಾಜದಲ್ಲಿ ಬಹಳ ಅದ್ಭುತವಾಗಿ ಬೆಳೆದು ಬಂದಂಥ ಸಂಸ್ಕೃತಿ. ಅದಕ್ಕಾಗಿ ಯಾರಾದರೂ ಊಟ ಮಾಡೋ ಹೊತ್ನ್ಯಾಗ ಸಾಕ್ಷಿಯಾಗಿ ಊಟ ಮಾಡಬೇಕು. ಯಾರನ್ನಾದ್ರೂ ಮುಂದೆ ಕುಂಡ್ರಿಸ್ಕೊಂಡು, ಮಗನರ ಕುಂಡ್ರಿಸಿ, ಯಾರನ್ನ ಒಬ್ಬನ ಯಾರ ಅತಿಥಿಗಳನ್ನ ಅವ್ರನ್ನಾರ ಕುಂಡ್ರಿಸ್ಕೊಂಡು ಇದನ್ನು ಕೊಟ್ಟು ಉಣ್ಣುವಂಥ ಸಂಸ್ಕೃತಿ ಇದು, ಅದ್ಭುತವಾದಂಥ ಸಂಸ್ಕೃತಿ. ಅದಕ್ಕೆ ಯಾರಾದರೂ ಊಟ ಮಾಡ್ಬೇಕಾದ್ರೆ ನಾವೊಬ್ಬರ ಊಟ ಮಾಡಬಾರ್ದು, ನಮ್ಮ ಜೊತೆಗೆ ಒಬ್ಬರನ್ನು ಕುಂಡ್ರಿಸ್ಕೋಬೇಕು. ಇದು ಬಸವಣ್ಣವರು ಕಲಿಸಿದಂಥ ದಾಸೋಹ ಸಂಸ್ಕೃತಿ ಇದು. ಅದಕ್ಕಾಗಿ ಇಂಥ ಸಂಸ್ಕೃತಿಯನ್ನು ನಾವು ಯಾವಾಗಲೂ ಕೂಡ ಮುಂದುವರೆಸಿಕೊಂಡು ಹೋಗುವಂಥ ಒಂದು ಮನೋಭಾವನೆಯನ್ನು ನಾವು ಹೊಂದಿದ್ರೆ ಅದಕ್ಕೆ ನಮಗೊಂದು ಹಿನ್ನೆಲೆ ಸಿಗತೈತಿ ಅಂತ ನನಗನ್ನಿಸ್ತೈತಿ. ಅದಕ್ಕಾಗಿ ಇವತ್ತಿನ ದಿವಸ ಈ ಸಮಾಜ ಅರಸು ಮನೆತನಗಳು ಬಹಳ ಪರಾಕ್ರಮಶಾಲಿಗಳು, ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಜೋಪಾನ ಮಾಡಿದಂಥ ಒಂದು ಬಹುದೊಡ್ಡ ಮನೋವಿಕಾಸವನ್ನು ಹೊಂದಿದಂಥ ದೊಡ್ಡ ವ್ಯಕ್ತಿತ್ವವನ್ನು ಹೊಂದಿದಂಥ ಈ ಅರಸು ಮನೆತನಗಳು ಮುಂದೆ ಕಾಲಾನುಕ್ರಮದಲ್ಲಿ ಎಲ್ಲದಕ್ಕೊಂದು ಡ್ಯೂರೇಷನ್ ಇರ್ತೈತಿ. ಈ ಶರೀರಕ್ಕೂ ಒಂದು ಡ್ಯೂರೇಷನ್ ಐತಿ. ಇದು ಒಂದು 80 ವರ್ಷ ಇದು ಹೋಗತಿ. ಹಂಗೆ ಯಾವುದಾದ್ರೂ ಆಳುವ ಸಂಸ್ಕೃತಿಗೆ ಒಂದು ಡ್ಯೂರೇಷನ್ ಅಂತಂದು ಇರ್ತೈತಿ. ಬ್ರಿಟಿಷರು ಇದ್ರು, ಬ್ರಿಟಿಷ್ ಡ್ಯೂರೇಷನ್ ಮುಗೀತದು. ಹಂಗೆ ಈ ಅರಸು ಮನೆತನದ ಒಂದು ಡ್ಯೂರೇಷನ್ ಮುಗೀತದು. ಅದ್ರ ಮ್ಯಾಗ ಅರಸು ಮನೆತನಗಳು ಇಲ್ಲ, ಆದ್ರೆ ಇತಿಹಾಸ ಐತಿ, ಅವರ ಸಂಸ್ಕೃತಿ ಐತಿ, ಅವರ ಧರ್ಮ ಐತಿ. ಅದನ್ನು ನಾವು ನೆನೆಸಿಕೊಂಡು ಮುಂದುವರೆಸಿಕೊಂಡು ಹೋಗ್ತಕ್ಕಂಥ ಒಂದು ವಿಚಾರದಲ್ಲಿ ಇವತ್ತು ನಮ್ಮ ಡಾಕ್ಟರ್ S.C. ಪಾಟೀಲ್ ಸರ್ ಇದ್ರ ಬಗ್ಗೆ ಬಹಳ ಅಧ್ಯಯನ ಮಾಡಿದಂಥವ್ರು. ನಾನು ಅತ್ಯಂತ ಅಲ್ಪಜ್ಞಾನಿ ಆ ವಿಚಾರದಲ್ಲಿ. ಅದಕ್ಕಾಗಿ ನಮ್ಮ ಸರ್ ಅದರ ಬಹಳ 25-35 ಪುಸ್ತಕಗಳನ್ನು ಹೊರಗಡೆ ತೊಗೊಂಬಂದಿದ್ದಾರೆ. ಅದಕ್ಕಾಗಿ ಈ ಸಂಸ್ಕೃತಿ ಬಗ್ಗೆ ಎಲ್ಲರೂ ಅಭ್ಯಾಸ ಮಾಡಬೇಕು. ಯಾಕಂದ್ರೆ ಸಂಘಟನೆಗಾಗಿ, ಒಂದು ಸಂಸ್ಕೃತಿ ತಿಳಿಯೋದಕ್ಕಾಗಿ ಅಂತ ಅಧ್ಯಯನಗಳು ನಡಿಬೇಕು, ಸಮಾವೇಶಗಳು ನಡಿಬೇಕು. ಆದ್ರೆ ನಾವೆಲ್ಲರೂ ಒಂದೇ ಛತ್ರದಡಿಯಲ್ಲಿ, ಲಿಂಗವಂತ ಛತ್ರದಡಿಯಲ್ಲಿ ಅನ್ನೋದನ್ನ ಭಾವನೆ ನಮ್ಮ ಸದಾ ಇರಲಿ ಅನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇವತ್ತಿನ ವಿಚಾರ ಸಂಕಿರಣ ಬಹಳ ಯಶಸ್ವಿಯಾಗಿ ಮುಂದಿನ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀಲಿ. ಪರಮ ಪೂಜ್ಯ ಡಾಕ್ಟರ್ ಪರಮ ಪೂಜ್ಯ ವೀರಭದ್ರ ಚನ್ನಮಲ್ಲ ಮಹಾಸ್ವಾಮೀಜಿಯವರ ಆಶೀರ್ವಾದ, ನಮ್ಮ ಕೊಟ್ಟೂರು ಬಸವಲಿಂಗ ಮಹಾಸ್ವಾಮೀಜಿಯವರ ಅಂತಃಕರಣ ಕೃಪೆಯಿಂದ ಇದು ನಿರಂತರವಾಗಿ ಬಹಳ ಯಶಸ್ವಿಯಾಗಿ ಸಮಾವೇಶ ನಡೀಲಿ ಅಂತ ತಮ್ಮಲ್ಲಿ ಬಸವಾದೀಶರ ಪ್ರಾರ್ಥನೆ ಮಾಡಿಕೊಂಡು ಈ ಮಾತುಗಳನ್ನು ಮುಗಿಸ್ತೀನಿ. ಶರಣ.